ಅಂದರೆ ಇಲ್ಲಿ ಶಾಮನೂರ್ ಕುಟುಂಬ ಇರ್ಬೋದು, ಸಮರ್ಥ ಅಭ್ಯರ್ಥಿ ಇರಬಹುದು, ಸಾದಿಕ್ ಪೈಲ್ವಾನ್ ಪಾಷಾ ಇರ್ಬೋದು, ಮುಸಲ್ಮಾನ್ ವೋಟ್ಗಳಿರ್ಬೋದು, ಇವೆಲ್ಲವೂ ಕೂಡ ನೆಪ. ಆದರೆ ದಿಸ್ ಇಸ್ ದ ಡೈರೆಕ್ಟ್ ಫೈಟ್ ಬಿಟ್ವೀನ್ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಅಂತ ನಾವು ನೇರವಾಗಿ ಹೇಳ್ಬೋದಾ? ಕ್ಯಾನ್ ವಿ ಸಮರೈಸ್ ಇಟ್? ಸೊ ಎಕ್ಸಾಕ್ಟ್ಲಿ ಯಾಕೆ ಅಂತಂದರೆ ಇಲ್ಲಿ ಈ ಉಪಚುನಾವಣೆ ನಾಯಕತ್ವದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತಹದ್ದಂತೂ ನಿಜ. ಎರಡೂ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಂಡು ಬಂದರೆ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಸಿಗುತ್ತೋ ಡಿ ಕೆ ಶಿವಕುಮಾರ್ ಅವರಿಗೂ ಅಷ್ಟೇ ಇಂಪಾರ್ಟೆಂಟ್ ಸಿಗುತ್ತೆ. ಒಂದು KPCC ಅಧ್ಯಕ್ಷ ಸ್ಥಾನ ಅನ್ನುವಂತಹದ್ದು, ಜೊತೆಗೆ KPCC ಅಧ್ಯಕ್ಷರಾಗಿ ಎರಡೂ ಕ್ಷೇತ್ರದಲ್ಲಿ ನಿಂತು ಕೆಲಸ ಮಾಡಿದ್ರು ಅನ್ನುವಂತಹದ್ದಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ತಮ್ಮ ಹಕ್ಕನ್ನಂದರೆ ನಾನು CM ಆಗಿ ಎರಡೂ ಕ್ಷೇತ್ರವನ್ನು ಗೆಲ್ಸ್ಕೊಂಡು ಬಂದೆ ಅನ್ನುವಂತಹದ್ದು ಕೂಡ ಇದೆ. ಆದರೆ ಇದರ ಎಫೆಕ್ಟ್ ಇನ್ ಕೇಸ್ ಏನಾದರೂ ದಾವಣಗೆರೆ ಸೋಲ್ತು ಅಂದರೆ ದೊಡ್ಡ ಮಟ್ಟಿನ ಹಿನ್ನಡೆ ಡಿ ಕೆ ಶಿವಕುಮಾರ್ ಅವರಿಗೆ ಆಗೋದಂತೂ ಗ್ಯಾರಂಟಿ. ಯಾಕಂದರೆ ಖುದ್ದು ಅವರೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರೇ ಇಂಟ್ರೆಸ್ಟನ್ನು ತೆಗೆದುಕೊಂಡು ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾದರು. ಕೊನೆಗೆ ಯಾವ ಲೆವೆಲ್ಗೆ ಅಂದರೆ 1-to-1 ಸುರ್ಜೇವಾಲಾ ಅವರ ಜೊತೆ ಇದೇ ಖಾಸಗಿ ಹೋಟೆಲ್ನಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿ ಮುಂಬರುವಂತಹ ಆಗು ಹೋಗುಗಳಂದರೆ ಟಿಕೆಟ್ ಕೊಟ್ಟರೆ ಹೇಗೆ, ಕೊಡದಿದ್ರೆ ಹೇಗೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಅನ್ನುವಂಥದ್ದು ಕೂಡ ಚರ್ಚೆ ಇದೆ. ಹಾಗಾಗಿ ಇನ್ ಕೇಸ್ ದಾವಣಗೆರೆ ಸೋತಿದ್ದೇ ಆದಲ್ಲಿ ಅದರ ಎಫೆಕ್ಟ್ ಡಿ ಕೆ ಶಿವಕುಮಾರ್ ಅವರಿಗೆ ಬೀಳುತ್ತೆ ಹೊರತು ಸಿದ್ದರಾಮಯ್ಯ ಅವರಿಗೆ ಬೀಳೋದಿಲ್ಲ ಅನ್ನುವಂತಹದ್ದು ಕೂಡ ಈ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಆದರೆ ಅವರಿಗೆ ಅನಿವಾರ್ಯತೆ, ಡಿ ಕೆ ಶಿವಕುಮಾರ್ಗಿಂತ ಸಿದ್ದರಾಮಯ್ಯ ಅವರಿಗೆ ಅನಿವಾರ್ಯತೆ ಇರುವಂಥದ್ದು ಬಾಗಲಕೋಟೆ ಅನ್ನುವಂತಹದ್ದು ಕೂಡ ಸ್ಪಷ್ಟ. ರಾಘವ್ ಸೂರ್ಯ. ಎಸ್, ಗಾಟ್ ಇಟ್. ಥ್ಯಾಂಕ್ ಯು ದೀಪಾ. ನಾವು ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳ್ತಾ ಇರ್ತೀವಿ, ಏನದು? ಎಸ್ಪೆಷಲಿ ಇನ್ ಪಾಲಿಟಿಕ್ಸ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. 2+2 ಇಸ್ ನಾಟ್ ಈಕ್ವಲ್ ಟು 4. ಆಮೇಲೆ ರಾಜಕೀಯದಲ್ಲಿ ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳಲ್ಲ ಅಂಥೇಳಿ ಈ ವಾಕ್ಯಗಳಿದಾವಲ್ಲ, ಇದು ರಾಜಕೀಯ ಹುಟ್ಟಿದಾಗಿನಿಂದ ಕೂಡ ಬಂದಿದೆ ಅಂತ ಹೇಳಿದರೂ ಕೂಡ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅದಕ್ಕೆ ಪೂರಕವಾದಂಥ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಏನು ನೆಕ್ಸ್ಟ್ ವಾಟ್? ಈ ಎಲ್ಲ ಬೆಳವಣಿಗೆಗಳಿದ್ದಾವೆ. ಅವ್ರ ಮೇಲೆ ಇವ್ರ ದೂರು, ಇವ್ರ ಮೇಲೆ ಅವ್ರ ದೂರು, ಅವ್ರು ಸರಿ ಮಾಡಿಲ್ಲ, ಇವ್ರು ಸರಿ ಮಾಡಿಲ್ಲ, ಇವ್ರು ಸರಿ ಇಲ್ಲ, ಹಂಗಾಯಿತು ಹಿಂಗಾಯಿತು, ಈ ಕಾರಣಗಳೇನಿದ್ದಾವಲ್ಲ, ಸದ್ಯದ ರಾಜಕೀಯ ಕಾರಣಗಳು, ಕತ್ತಿ ವರಸೆಗಳು, ಒಳಸಂಚುಗಳು, ಇದು ಹೈಕಮಾಂಡ್ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ ಇದನ್ನು ಅನ್ನೋದು ಮುಂದಿನ ಹಂತದಲ್ಲಿ ನಿರ್ಧಾರವಾಗಬೇಕಾದಂಥ ವಿಚಾರ. ಎಸ್, ನಾವು ಮತ್ತಷ್ಟು ಅಪ್ಡೇಟ್ಸ್ ಖಂಡಿತ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಲೆಟ್ಸ್ ಗೋ ಫಾರ್ ಅ ಬ್ರೇಕ್ ನಾವು.